ಹಾಯ್, ಎಲ್ಲರಿಗೂ ನಮಸ್ತೆ. ನಾನಿವತ್ತು ಮುಳುಗಾಯಿ ಗೊಜ್ಜು ಮಾಡುವುದು ತಿಳಿಸ್ಕೊಡ್ತೀನಿ. ಮುಳುಗಾಯಿ ಗೊಜ್ಜು ಮಾಡುವುದು ಹೇಗೆ ಅಂದರೆ, ಒಂದು 4 ಮೆಣಸಿಕಾಯಿ, ಒಂದು 4 ಹಸಿಮೆಣಸಿಕಾಯಿ ಹಾಕಬೇಕು. ಅದಾದಮೇಲೆ ಒಂದು 4 ಮುಳುಗಾಯಿ ಕಟ್ ಮಾಡಿ ಒಂದೆರಡು ಟೊಮೆಟೊ ಹಣ್ಣು ಫಸ್ಟ್ ಹಾಕ್ಕೋಬೇಕು. ಅದ್ರ ಮೇಲೆ ಒಂದು 4 ಮುಳುಗಾಯಿ ಕಟ್ ಮಾಡಿ ಹಾಕಬೇಕು. ಎಲ್ಲ ಮುಳುಗಾಯಿ, ಒಂದೆರಡು ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ಹಾಕಬೇಕು. ಅದಾದಮೇಲೆ ಕಾಳು ಬೀನ್ಸು ಅಂತ ಬರುತ್ತೆ, ಕಾಳು ಬೀನ್ಸ್ ಬೀಜ ತೆಗೆದು ಅದನ್ನು ಕೂಡ ಸೇರಿಸ್ಬೇಕು. ಸೇರಿಸಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸೇರಿಸಿ ರುಚಿಗೆ ತಕ್ಕಷ್ಟು ಒಂದು ಉಪ್ಪು ಹಾಕಿ ಒಂದು ಲೋಟ ನೀರು ಹಾಕಿ ಕ್ಲೋಸ್ ಮಾಡಬೇಕು. ಸಂಜೆ ಟೈಮು 4 ರೊಟ್ಟಿ ಮಿಕ್ಕಿರುತ್ತಲ್ಲ, ಯಾರೂ ಊಟ ಪಲ್ಯ ಇರೋದಿಲ್ಲ. ಹಾಗಾಗಿ ಮುಳುಗಾಯಿ ಗೊಜ್ಜು ಅಂತ ಮಾಡ್ತಾಯಿದ್ದೀನಿ ಇವತ್ತು. ಚೆನ್ನಾಗಿರುತ್ತೆ ಟೇಸ್ಟು. ಮುಳುಗಾಯಿ ಗೊಜ್ಜು ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಒಂದ್ಸತಿ ಮಾಡಿ ನೋಡಿರಿ ನೀವು. ಮುಚ್ಚಣ್ಕ ಕ್ಲೋಸ್ ಮಾಡೋದು. ಇವಾಗ ಒಂದೆರಡು ವಿಷಲ್ಲು ಆದಮೇಲೆ ಬೆಂದಿರುತ್ತಲ್ಲ, ಆಮೇಲೆ ಇಳಿಸಿ ಅದನ್ನೆಲ್ಲ ಸೋಸ್ಕೊಂಡು ನೀರೆಲ್ಲ ತೆಗೆದುಬಿಡಬೇಕು. ನೀರೆಲ್ಲ ತೆಗೆದಾದ್ಮೇಲೆ ಮೆಣಸಿಕಾಯಿ ಎಲ್ಲ ಬೆಂದಿರುತ್ತಲ್ಲ, ಅದನ್ನೆಲ್ಲ ತಗೊಂಡು ಕ್ಲೀನಾಗಿ ಸ್ಪೂನಿಂದ ಜಜ್ಕೊಳೋದು. ಹಾಗೆ ಸ್ವಲ್ಪ ಗೊಜ್ಜು ಅಂದರೆ ಸ್ವಲ್ಪ ಸಣ್ಣದಾಗಿರಬಾರ್ದು, ಹಾಗೆ ಇರಬೇಕು. ಸ್ವಲ್ಪ ಸ್ಪೂನಿಂದ ಸ್ವಲ್ಪ ಜಜ್ಕೊಂಡ್ರೆ, ಜಜ್ಜಾದಮೇಲೆ ಕ್ಲೀನಾಗಿ ಒಗ್ಗರಣೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸಂಜೆ ಟೈಮು ರೊಟ್ಟಿ ಮೇಲೆ ಭಾಳ ಚೆನ್ನಾಗಿರ್ತೈತಿ ಇದು ಗೊಜ್ಜಿನ ಪಲ್ಯ ಅಂತ. ಬೀಜ ಹಾಕಿರ್ತೀವಲ್ಲ, ಹಾಗಾಗಿ ಚೆನ್ನಾಗಿರುತ್ತೆ ಪಲ್ಯ. ಗೊಜ್ಜು ಪಲ್ಯ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಒಂದು ಪಾತ್ರೆ ತೊಗೋಬೇಕು. ಪಾತ್ರೆಯಲ್ಲಿ ಸ್ವಲ್ಪ ಒಂದು ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡು, ಒಂದು ಬೆಳ್ಳುಳ್ಳಿ, ಒಂದು ಟೊಮೆಟೊ ಹಣ್ಣು ಎಲ್ಲ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಅದ್ರ ಮೇಲೆ 2 ಕರಿಬೇವು ಹಾಕಾದ್ಮೇಲೆ ಈರುಳ್ಳಿ ಹಾಕಿ, ಟೊಮೆಟೊ ಒಂದು ಟೊಮೆಟೊ ಹಾಕಾದ್ಮೇಲೆ ಒಂದು ಈರುಳ್ಳಿ, ಒಂದು ಟೊಮೆಟೊ ಎಲ್ಲ ಕಟ್ ಮಾಡಿಕೊಂಡು, ಅದಾದಮೇಲೆ ಮುಳುಗಾಯಿ ಪಲ್ಯ ಎಲ್ಲ ಜಜ್ಜಿರ್ತೀವಲ್ಲ ಅದನ್ನೆಲ್ಲ ಸೇರಿಸ್ಬೇಕು. ಸೇರಿಸಿದ್ರೆ ಒಗ್ಗರಣೆ ಕೊಡ್ತೀವಲ್ಲ, ಚೆನ್ನಾಗಿರುತ್ತೆ ಪಲ್ಯ. ಒಂದು ದಿವಸ ಮಾಡಿ ನೋಡಿರಿ ನೀವು, ಚೆನ್ನಾಗಿರುತ್ತೆ. ಕಾಳು ಬೀನ್ಸ್ ಹಾಕಿ ಪಲ್ಯ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಸಂಜೆ ಟೈಮು 4 ರೊಟ್ಟಿ ಉಳ್ಕೊಂಡು ಏನು ಪಲ್ಯ ಮಾಡೋದು ಅಂತ ಯೋಚನೆ ಮಾಡ್ತೀವಲ್ಲ, ಆವಾಗ ಈ ಥರ ಮಾಡ್ಕೊತೀವಿ. ಒಂದು ಸ್ವಲ್ಪ ಸಂಜೆ ಟೈಮು ಆದರೂ ಆಗಲಿ, ಬೆಳಗ್ಗೆ ಟೈಮ್ ಆದರೂ ಆಗಲಿ ಪಲ್ಯ ಮಾಡ್ಕೊತೀವಿ. ಬೇಗ ಆಗುತ್ತೆ, 5 ನಿಮಿಷ, ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಸಾಂಬಾರು ಮಾಡಬೇಕಂದ್ರೂ ಅರ್ಧ ಗಂಟೆ ಬೇಕು, ಪಲ್ಯ ಮಾಡಬೇಕಂದ್ರೂ ಒಂದು ಅರ್ಧ ಗಂಟೆ ಬೇಕು. ಆದರೆ ಗೊಜ್ಜು ಮಾಡಬೇಕಂದ್ರೆ 5ರಿಂದ 10 ನಿಮಿಷ ಇದ್ದರೆ ಸಾಕು. ಗೊಜ್ಜು ಮಾಡ್ಬೋದು, 10 ನಿಮಿಷದೊಳಗೆ ಗೊಜ್ಜು ಮಾಡ್ಬೋದು. ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಗಲೇ ಒಂದು ಸ್ವಲ್ಪ ಹಾಕಿದ್ನಲ್ಲ, ಹಾಗಾಗಿ ಈಗ ಒಂದು ಸ್ವಲ್ಪನೇ. ಟೊಮೆಟೊ ಹಣ್ಣೆಲ್ಲ ಮೆತ್ತಗಾಗಬೇಕಲ್ಲ, ಉಪ್ಪು ಹಾಕಿದರೆ ಬೇಗ ಮೆತ್ತಗಾಗುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು, ಈಗೆಲ್ಲ ಗೊಜ್ಜು ಜಜ್ಜಿದ್ನಲ್ಲ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಒಗ್ಗರಣೆಯಲ್ಲಿ ಸೇರಿಸ್ಬೇಕು. ಕ್ಲೀನಾಗಿ ಎಲ್ಲ ಆಯಿತು. ರೊಟ್ಟಿ ಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ. ತಿಂದು ನೋಡಿ, ತಿಂದು ಹೇಗಿತ್ತೆ ಅಂತ ಕಮೆಂಟ್ ಹಾಕಿ, ಒಂದು ಲೈಕ್, ಒಂದು ಫಾಲೋ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.